ಈಗ ಮೊನ್ನೆ ನನಗೆ 10 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀನಿ. ಇನ್ನೊಂದು ಅವಧಿಗೆ ಟಿಕೆಟನ್ನು ಕೊಡಿ, 15 ವರ್ಷದಲ್ಲಿ ಎಲ್ಲ ಕೆಲಸ ಮುಗಿಸ್ತೀನಿ ಅಂತ ಹೇಳಿದ್ದೆ. ಇಲ್ಲ ಬೇರೆಯವ್ರಿಗೆ ಕೊಡ್ತೀವಿ ಅಂತೇಳಿ ಬೇರೆಯವ್ರಿಗೆ ಕೊಟ್ಟರು. ಕೇಂದ್ರಕ್ಕೆ ಹೋಗಬೇಡ ಅಂತಂದಮೇಲೆ ರಾಜ್ಯದಲ್ಲೇ ಇರುವಂತಲ್ವಾ. ರಾಜ್ಯದಲ್ಲೂ ಕೂಡ ಒಳ್ಳೆಯ ನಾಯಕತ್ವ ಬೇಕಲ್ವಾ. ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಅಲ್ಲಿ BJPಯ ಚಿಂತನೆಗಳಿರ್ಬೋದು, ವಿಚಾರಗಳಿರ್ಬೋದು, ಅದನ್ನು ಪ್ರಬಲವಾಗಿ ಪ್ರತಿಪಾದಿಸುವಂಥವ್ರು ಬೇಕಾಗುತ್ತೆ. ನಮ್ಮಲ್ಲಿರುವಂಥ ಭಾಳ ಜನ ಸೀನಿಯರ್ ನಾಯಕರುಗಳೆಲ್ಲ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೆಲ್ಲ ಡೆಲ್ಲಿ ಹೋಗಿ ಸೇರಿದ್ದಾರೆ. ಈ ರಾಜ್ಯದಲ್ಲೂ ಕೂಡ ಮುಂದಿನ ತಲೆಮಾರಿನ ನಾಯಕರುಗಳು ಬೇಕಲ್ವ. ಬಹುಶಃ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನಗೆ ಟಿಕೆಟ್ ಕೊಡದಲ್ಲೇ ನೀನು ರಾಜ್ಯ ರಾಜಕಾರಣದಲ್ಲಿ ಇರುವ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಪಾದಯಾತ್ರೆಯಲ್ಲೂ ಭಾಗಿಯಾಗ್ತೀನಿ. ಒಂದು ವೇಳೆ ನಾನೇನಾದ್ರು ಲೋಕಸಭಾ ಸದಸ್ಯನಾಗಿದ್ದರೆ ನಾನು ಡೆಲ್ಲಿನಲ್ಲಿ ಕೂತಿರಬೇಕಿತ್ತು. ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಅವು ಮಾಡ್ಕೊಂಡಿರ್ತಾ ಇದ್ದೆ. ಈಗ ಬೇಡ, ಇವತ್ತು 10 ವರ್ಷ ಅಭಿವೃದ್ಧಿ ಮಾಡಿದೆಯಾ, ಇನ್ನು ರಾಜಕಾರಣ ಮಾಡು ಅಂತೇಳಿ ಹೇಳ್ಬಿಟ್ಟು ಇಲ್ಲೇ ನನಗೆ ಟಿಕೆಟ್ ಬೇಡ, ಇಲ್ಲೇ ಈಗ ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡುವಂತೆ ಅಂತೇಳಿ ಹೇಳ್ಬಿಟ್ಟು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನನಗೆ ಟಿಕೆಟನ್ನು ಡಿನೇ ಮಾಡಿದ್ರು. ಹಾಗಾಗಿ ಇವತ್ತು ರಾಜಕಾರಣ ಮಾಡ್ತಾಯಿದ್ದೀನಿ. ನಾನು ರೆಬೆಲ್ ಅಲ್ಲ. ರೆಬೆಲ್ಲು ಯಾವುದ್ರ ವಿರುದ್ಧ ತಿರುಗಿ ಬೀಳುವಂಥವ್ರನ್ನ ರೆಬೆಲ್ಲು. ನಾನು ವ್ಯವಸ್ಥೆಯ ವಿರುದ್ಧ, ಅನ್ಯಾಯದ ವಿರುದ್ಧ ನಾನು ರೆಬೆಲ್ಲೇ ಹೊರತು ಪಾರ್ಟಿ ವಿರುದ್ಧ ಅಲ್ಲ. ಈ ಪಾರ್ಟಿನಲ್ಲಿ ಇವತ್ತು BJPನಲ್ಲಿ ಎಷ್ಟು ಜನ ಲೀಡರ್ಸ್ ಇದ್ದಾರಲ್ಲ, ಅವರೆಲ್ಲರಿಗಿಂತ ಜಾಸ್ತಿ ಸೀನಿಯಾರಿಟಿ ಇದೆ ನನಗೆ. ನಮ್ಮ ಟಾಲೆಸ್ಟ್ ಲೀಡರ್ಗಳಿಗಿಂತ ಜಾಸ್ತಿ ಸೀನಿಯಾರಿಟಿ ಇದೆ. ಯಾಕಂದರೆ ನಮ್ಮಪ್ಪ 1961 OTC ಕ್ಯಾಂಪ್ ಮಾಡಿದ್ದಾರೆ. 68 ಅವರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿದ್ದರು ಜನಸಂಘದ ಗುರುತಿನಲ್ಲಿ. ಅದಕ್ಕಿಂತ ಸೀನಿಯಾರಿಟಿ ಯಾರಿಗಿದೆ ತೋರಿಸಿ ನೋಡೋಣ. ರೆಬೆಲ್ ಹೇಳಿಕೆಗಳು ಸರ್, ಅಂದರೆ ರೆಬೆಲ್ ಆಗಿ ಹೇಳ್ತಾ ಇರೋ ಹೇಳಿಕೆಗಳು ರಾಜ್ಯ ನಾಯಕರ ಟಿಂಗಲ್ಲಿ ಗುರಿ ಆಗಲ್ಲ ಸರ್ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ. ನಾನು ಯಾರನ್ನೂ ಓಲೈಸೋಕ್ಕೆ ಮೆಚ್ಚೋಕ್ಕೆ ಬಂದಿರಲಿಲ್ಲ. 10 ವರ್ಷ ನಾನು ಓಲೈಸಿದ್ದು ಮೆಚ್ಚಿದ್ದು ಕೊಡಗು ಮತ್ತು ಮೈಸೂರಿನ ಜನ. ಇಲ್ಲಿನ ಕಸ ತೆಗೆಯೋ ಕೆಲಸದಿಂದ ಹೈವೇ ರೈಲ್ವೆ ಮಾಡಿಸೋರ್ಗೂ ಎಲ್ಲ ಮಾಡಿದೆ. ನಾನು ರಾಜಕಾರಣ ಮಾಡೋದಾಗಿದ್ದರೆ 10 ವರ್ಷದಲ್ಲಿ ರಾಜಕಾರಣ ಮಾಡ್ಕೊಂಡಿರ್ಬೋದಿತ್ತು. ಇನ್ನು ಮುಂದೆನೂ ಕೂಡ ನಾನು ಈ ಓಲೈಕೆ ರಾಜಕಾರಣನ ಮಾಡಲ್ಲ. ನನ್ನದೇನಿದ್ರೂ ಕೂಡ ಜನರ ಅಭಿವೃದ್ಧಿ ಅಷ್ಟೇ ನನಗೆ ಮುಖ್ಯವಾಗಿರುವಂಥದ್ದು. ಇವತ್ತು BJPಯ ಬಲವರ್ಧನೆ ಆಗಬೇಕು. BJPಯ ಬಲವರ್ಧನೆ ಆಯಿತು ಅಂತಂದರೆ ಅಭಿವೃದ್ಧಿನೂ ಕೂಡ ಆಬಾಧಿತವಾಗಿ ನಡೀತದೆ. ಹಾಗಾಗಿ ಆ ಕೆಲಸಕ್ಕೆ ನಾನು ಸನ್ನದ್ಧನಾಗಿನೇ ಹೊರತು ಯಾರ ಮನೆ ಹೋಗೋದು, ಬಾಗಿಲು ಕಾಯೋದು, ಆ ಲೀಡ್ರ್ ಜೊತೆ ಹೋದರೆ ನಮಗೆ ಟಿಕೆಟ್ ಸಿಗುತ್ತೆ ಇವೆಲ್ಲ ನನಗೆ ಟಿಕೆಟ್ ಕೊಟ್ಟವ್ರು ಏನು BJP ಅವರಲ್ಲ. ನನಗೆ ಸಂಘ ಮುಖಾಂತರ ನನಗೆ ಆಗ ಟಿಕೆಟ್ ಕೊಟ್ಟಿದ್ದು. ನಾನಿವತ್ತು ಆ ಒಂದು ಕೋರ್ ಐಡಿಯಾಲಜಿ ಏನಿದೆ ಅದಕ್ಕೆ ಬದ್ಧನಾಗಿ ನಾನು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನನಗೆ ಬೇರೆಯವ್ರನ್ನ ಅಪೀಸ್ ಮಾಡುವಂಥ ಅಗತ್ಯ ಅನಿವಾರ್ಯತೆ ಎರಡೂ ಇಲ್ಲ. ನೋಡಿ, ಕರ್ನಾಟಕದಲ್ಲಿ ಎಷ್ಟು ಜನ BJPಯ ನಾಯಕರಿಗೆ ಅವ್ರ ಕ್ಷೇತ್ರ, ಅವರ ಜಾತಿ ಆಚೆಗೆ ಜನರ ಪ್ರೀತಿ ವಿಶ್ವಾಸ ಇದೆ ಹೇಳಿ ನೋಡೋಣ. ಕೆಲವು ಇವತ್ತೇನೋ ಬಸವನಗೌಡ ಪಾಟೀಲ್ ಯತ್ನಾಳು ಇಂಥ ಕೆಲವು ಇದ್ದಾರೆ. ಅದರೊಳಗಡೆ ಪ್ರತಾಪ್ ಸಿಂಹನು ಒಬ್ಬ ಅನ್ನೋದ್ರ ಬಗ್ಗೆ ಯಾರಿಗಾರು ಡೌಟ್ ಇದ್ದರೆ ಹೇಳ್ಬಿಡಿ. ನಾನು ಎಲ್ಲೇ ಹೋದ್ರೂ ಕೂಡ ಜನ ಜಾತಿಯನ್ನು ಮೀರಿ ನನ್ನನ್ನು ಪ್ರೀತಿಸೋರಿದ್ದಾರೆ, ಗೌರವಿಸುವಂಥವ್ರು ಇದ್ದಾರೆ, ಪ್ರೋತ್ಸಾಹಿಸುವಂಥವ್ರು ಇದ್ದಾರೆ. ಕರ್ನಾಟಕವೇ ನನ್ನ ಕಾರ್ಯಕ್ಷೇತ್ರ. ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಮೈಸೂರು ನನಗೆ ನೆಲೆ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ, ನನ್ನನ್ನು ಗೌರವಿಸಿದೆ, ನನ್ನನ್ನು ಗೆಲ್ಲಿಸಿದೆ, ನನ್ನನ್ನು ಕೈ ಹಿಡಿದಿದೆ. ಮೈಸೂರು ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಮೈಸೂರಲ್ಲೇ ಇರ್ತೀನಿ. ಚನ್ನಪಟ್ಟಣದಲ್ಲಿ ಮೆಸೇಜ್ ಕೇಳಿ ಬರ್ತಿದ್ದೇನೆ ಸರ್, ಅದ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ. ಸ್ಪೆಕ್ಯುಲೇಷನ್ ಬಗ್ಗೆ ನಾನು ಹೇಳೋಕ್ಕೂ